ಏನೇ ಮಾಡಿದ್ರಾ ನಿಜ ಹೋಮ್ವರ್ಕ್ ಹೇಳಿದ್ರು ಇದು ನಾನು ನಿನ್ನೆ ಕ್ಲಾಸಲ್ಲೇ ಬರ್ತಿದ್ದು ಹೋಮ್ವರ್ಕ್ ಹೇಳಿದೆ ನಾನು ಕೊಟ್ಟಿರೋ ಲೆಕ್ಚರ್ ಮಾಡಿದ್ದೀಯಾ ಇದು ನಾನು ನಿನ್ನೆ ಕ್ಲಾಸಲ್ಲೇ ಬರ್ತಿದ್ದು ಏನು ಮಾಡ್ತೀಯಾ ಕ್ಲಾಸಲ್ಲಿ ಇದೆ ಕೇಳಲ್ಲ ದೇಹ ಮಾತ್ರ ಇರುತ್ತೆ ಮನಸ್ಸೆಲ್ಲೋ ಇರುತ್ತೆ ಏನು ಮಾಡ್ತಾ ಇರ್ತೀಯ ಕ್ಲಾಸಲ್ಲಿ ಅಂದ್ರೆ ಏನು ಯೋಚನೆ ಮಾಡ್ತಾ ಇರ್ತೀಯಾ ನಾಳೆ ನಿಮ್ಗೆ ಹೇಳ್ಕೊಡ್ತೀನಿ ಅಮ್ಮ ನಾಳೆ ಸ್ಕೂಲಿಗೆ ಬರ್ಬೇಕಂತೆ. ಯಾಕೆ? ಪೇರೆಂಟ್ಸ್ ಕರ್ಕೊಂಬ ಅಂತ ಹೇಳಿದ್ದಾರೆ ನಮ್ಮ ಸ್ಕೂಲಲ್ಲಿ. ಪೇರೆಂಟ್ಸ್ ಮೀಟಿಂಗ್ ಇದೆಯಾ ನಿಮ್ಮ ಸ್ಕೂಲಲ್ಲಿ? ಇಲ್ಲ ಅಮ್ಮ. ಮತ್ತೆ ನಾಳೆ ಬರ್ಬೇಕಂತ ಹೇಳಿದ್ದಾರೆ ನೀನು ಒಬ್ಬನೇ ಕರ್ಕೊಂಡು ಬರಕ್ಕೆ ಹೇಳಿದ್ರಾ? ಹ್ಞೂ ಅಮ್ಮ. ಅದ್ಯಾಕೆ ಹಾಗೆ ಏನ್ ಮಾಡಿದೆ ನಿನ್ ಸ್ಕೂಲಲ್ಲಿ? ಇಲ್ಲಮ್ಮ ಗೊತ್ತಿಲ್ಲ ಯಾಕಂತ ಬರ್ಬೇಕಂತ ಹೇಳಿದ್ದಾರೆ. ಸರಿ ನಾಳೆ ಟೀಚರ್ನ ಕೇಳಿದ್ರೆ ಗೊತ್ತಾಗುತ್ತಲ್ಲ. ಏನಕ್ಕೆ ನಾವು ಪೇರೆಂಟ್ಸ್ನ ಬರಕ್ಕೆ ಹೇಳಿದ್ರಂತೆ? ಹೇಳಿದ್ರು ಒಬ್ಬರು ಮನೆಗೆ ಬಂದು ಇಲ್ಲ ಅವನೇನು ಹೇಳಿಲ್ಲ. ಹೇಳಿದ್ರು ಇಲ್ಲ ಮ್ಯಾಮ್ ಹೇಳಿದ್ರು. ಏನಕ್ಕೆ ಹೇಳಿದ್ರ? ಏನು ಮಾಡಿದೆ ನೀನು? ಹೇಳಿ ಯಾವ ಕ್ಲಾಸಲ್ಲೂ ನೀಟಾಗಿ ಕುತ್ಕೊಳ್ಳಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾನೆ, ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಕೇಳಿಲ್ಲ ಅಂದರೆ ಓಕೆ ಸ್ವಲ್ಪ ಸೆಕೆಂಡ್ ಕೇಳ್ದಂಗೆ ಮಾಡ್ತಾನೆ, ಆಮೇಲೆ ಅವನದೇ ಆದ ಯೋಚನೆ ಮಾಡ್ತಾ ಇರ್ತಾನೆ. ದೇಹ ಮಾತ್ರ ಕ್ಲಾಸಲ್ಲಿ ಇರುತ್ತೆ, ಮನಸ್ಸೆಲ್ಲೋ ಇರುತ್ತೆ. ಮತ್ತು ನೀವೇನು ಮಾಡ್ತಿರ್ತೀರ ಟೀಚರ್ಸ್? ಅವಾಗ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಮ್ಯಾಮ್, ಅದಕ್ಕೆ ನಿಮ್ಗೆ ಬರೋಕ್ಕೆ ಹೇಳಿರೋದು, ನಾವು ಕೊಟ್ಟೆ ಹೇಳಿರೋದು. ನಮಗೆ ನೋಡ್ಕೊಳಕ್ಕಾಗಲ್ಲ ಅಂತ ಅಲ್ವಾ ನಿಮ್ಮ ಸ್ಕೂಲ್ಗೆ ಹಾಕಿರೋದು? ಯಾಕೆ ಮ್ಯಾಮ್ ನೀವು ಮನೆಗೆ ಸ್ವಲ್ಪ ಒಂದು ಕಡೆ ಅಬ್ಸರ್ವ್ ಮಾಡಬೇಕಲ್ಲ, ಒಂದು ಹೋಮ್ವರ್ಕು ಮಾಡ್ಕೊಬರಲ್ಲ, ಮ್ಯೂಸಿಕ್ ಕ್ಲಾಸ್ ಅಷ್ಟೇ ಅವನು ಇಂಟ್ರೆಸ್ಟ್ ಕೊಟ್ಟು ಹೇಳೋದು. ಅಲ್ಲ ಮ್ಯೂಸಿಕ್ ಎಲ್ಲ ಏನು ಬೇಡ ಮ್ಯಾಮ್, ಅವ್ನು ಅಕಾಡೆಮಿಕಲ್ ಚೆನ್ನಾಗಾದರೆ ಸಾಕು ನಮಗೆ. ಅದಕ್ಕೆ ಅಲ್ವಾ ನಾವು ಫೀಸ್ ಕಟ್ತಿರೋದು. ನಾವು ಮ್ಯೂಸಿಕ್ ಕಲಿಸಿ ಅಂತ ಫೀಸ್ ಕಟ್ತಿದ್ದೀವಿ. ಬಟ್ ಅವ್ನು ಇಂಟ್ರೆಸ್ಟ್ ಮ್ಯೂಸಿಕಲ್ ಇದೆ ಅಲ್ಲ, ಮ್ಯೂಸಿಕಲ್ಲ ಏನೂ ಬೇಡ ಮ್ಯಾಮ್. ನಮ್ಮ ಒಂದು ಅಕಾಡೆಮಿ ಓಕೆ ಮ್ಯೂಸಿಕ್ ಎಲ್ಲ ಏನು ಅವ್ನು ಗಂಟು ಬರೋದೇ ಇಲ್ಲ. ಅವ್ನು ಓದಿ ಚೆನ್ನಾಗಿ ಕೆಲಸ ಸಿಕ್ಕರೆ ಸಾಕು ಮ್ಯಾಮ್. ಗುರು ಅಂತ ಗುರು ಈ ಕಡೆ ಅಲ್ವಾ ನಿಮ್ಮ ಮನೆ? ಇಲ್ಲ ಈ ಕಡೆ ನಮ್ಮ ಮನೆಯವರು ಪಾರ್ಕ್ ಕಡೆ ಹೋಗ್ತಾರೆ. ಅದೇ ಏನಕ್ಕೆ ಟೈಮ್ ಆಗಿಲ್ವಾ? ಟೈಮ್ ಆಗಿದೆ. ಮತ್ತೆ ಏನಕ್ಕಪ್ಪ ಈ ಕಡೆ ಹೋಗ್ತಿದ್ದೆ? ಮನೆಗೆ ಹೋಗ್ಬೇಕಲ್ವಾ? ಇಲ್ಲ ಮನೆಗೆ ಹೋಗ್ತೀನಿ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಕಡೆ ಶಿಕ್ಷಣ ಎಜುಕೇಷನ್ ಕಡೆ ನಿಮ್ಮ ಇಂಪಾರ್ಟೆನ್ಸ್ ಕೊಡಿ. ಯಾಕಂದರೆ ಮನೆ ನೋಡಿದ್ರೆ ಮ್ಯೂಸಿಕಲ್ ತುಂಬ ಇಷ್ಟ ಆಗ್ತದೆ. ಮ್ಯೂಸಿಕಲ್ ಏನಾದರೂ ಮ್ಯೂಸಿಕ್ ಅಂದರೆ ತುಂಬ ಇಷ್ಟನಾ? ಸಾಧಿಸ್ತೀಯ ಏನಾದರೂ? ಓಕೆ ನಾನೇ ನಿಮ್ಮ ಮ್ಯೂಸಿಕ್ ಅಂತಾರಾಷ್ಟ್ರೀಯ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಗುರು ಬಣ್ಕರ್ ಇವರಿಗೆ ಶೇಖರಪ್ಪ ಸರ್ ಅವರು ಪ್ರಶಸ್ತಿ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಯಾರೇ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಒತ್ತಾಯದಿಂದ ಯಾವ ವಿದ್ಯೆನೂ ಕಲಿಸೋಕ್ಕಾಗಲ್ಲ. ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಅವ್ರನ್ನ ಕಳಿಸಿದ್ರೆ, ಅದರಲ್ಲಿ ಅವ್ರನ್ನ ಮಾಸ್ಟರ್ ಮಾಡಿದ್ರೆ ಈ ಥರ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಾರೆ. ಆ ಅಚೀವ್ಮೆಂಟಲ್ಲಿ ಟೀಚರ್ಸ್ ಮತ್ತು ಪೇರೆಂಟ್ಸ್ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಅದಕ್ಕೆ ಮಕ್ಕಳು ಏನು ಕಲಿಯೋಕ್ಕೆ ಇಷ್ಟಪಡ್ತಾರೋ ಅದನ್ನೇ ಕೊಡೋಣ. Okay, students, be class.